ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SEP ರಿವೈಸ್ಡ್ NEP ಸಿಲೆಬಸ್ನಲ್ಲಿರುವಂತಹ ಇಂಗ್ಲಿಷ್ ಸಬ್ಜೆಕ್ಟ್ನ ಮೊದಲನೇ ಪೋಯಮ್ ಎ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್. ಸೊ ಇದರ ಮೇಲೆ ಕೇಳುವಂಥ 10 ಅಂಕದ ಪ್ರಶ್ನೆಗೆ ನೀವು ಯಾವ ರೀತಿ ಕೀ ಉತ್ತರಗಳನ್ನ ಬರೆದು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳ ಎಕ್ಸಾಂಪಲ್ನ ಫಸ್ಟ್ ಓದ್ತಾ ಇದ್ದೀನಿ. How does Lawrence use imaginary in baby asleep after pain to convey the emotional and physical burden of caregiving? ತನ್ನ ಮಗುವಿಗೆ ಕೇರ್ ಮಾಡುವಾಗ ಆ ಅಪ್ಪನಿಗಾಗುವಂಥ ಕವಿಗೆ ಆಗುವಂಥ ಎಮೋಷ್ನಲ್ ಮತ್ತು ಫಿಸಿಕಲ್ ಬರ್ಡನ್ ಹೇಗಿದೆ ಅಂತ ಪ್ರಶ್ನೆ ಇದೆ. How does the comparison to a drenched drowned bee enhance the poem's portrayal of the baby's suffering? ಸೊ ಮಗುವನ್ನ ಇದರಲ್ಲಿ ಒಂದು ಜೇನು ಹುಳುಗೆ ಹೋಲಿಕೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಬರೀಬೇಕಾಗುತ್ತೆ. ಹೌ ಡಸ್ ದ ಇಮ್ಯಾಜಿನರಿ ಆಫ್ ದ ಬೇಬೀಸ್ ಹೇರ್, ಲೆಗ್ಸ್ ಆ್ಯಂಡ್ ಬಾಡಿ ರಿಫ್ಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಲೈಟ್ನೆಸ್ ಟು ಹೆವಿನೆಸ್ ಇನ್ ದ ಪೋಯಮ್? ಮಗುವಿನ ಕೂದಲು, ಕಾಲು ಮತ್ತು ದೇಹದ ಭಾರ ಹೆಚ್ಚಾಗುವುದನ್ನ ಹೇಗೆ ಇಲ್ಲಿ ವಿವರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ವಾಟ್ ಡಸ್ ದ Fresh my sleeping baby hangs up on my life suggest about the speaker's emotion state? ಕವಿ ಪೋಯಮ್ನಲ್ಲಿ ಹೇಳ್ತಾನೆ ಮಗು ನನ್ನ ಜೀವನದಲ್ಲಿನೇ ಭಾರ ಆಗಿದೆ ಅನ್ನೋ ಮಾತನ್ನು ಹೇಳ್ತಾನೆ. ಇದರ ಹಿನ್ನೆಲೆ ಏನು? ಇವಿಷ್ಟು ಪ್ರಶ್ನೆಗಳು. ಸೊ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನೀವು 10 ಮಾರ್ಕ್ಸ್ಗೆ ಒಂದು ಸಮ್ರಿ ಟೈಪ್ ಆನ್ಸರ್ ಬರೀಬಹುದು. ಆದರೆ ಅದರಲ್ಲಿ ಕೀವರ್ಡ್ಸ್ ಇರಬೇಕು. ಯೂನಿವರ್ಸಿಟಿ ಕೀವರ್ಡ್ಸ್ ಇದ್ರೆ ಮಾತ್ರ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲು ಯಾವಾಗಲೂ 10 ಮಾರ್ಕ್ಸ್ ಆನ್ಸರ್ನಲ್ಲಿ ಪೋಯೆಟ್ನ ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ಪೋಯಮ್ ಹೆಸರು, ಪೋಯೆಟ್ನ ಹೆಸರು, ಪೋಯೆಟ್ ಬರೆದಿರುವಂಥ ಫೇಮಸ್ ಬುಕ್ಸ್ ಮತ್ತು ಪೋಯೆಟ್ ಎಂತಹ ಬರಹಗಾರ ಅನ್ನೋದನ್ನ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನ್ ಸ್ಟೆಪ್ನಲ್ಲಿ ಇವು 3 ಲೈನ್ನ ನೀವು ನೆನ್ಪಿಟ್ಕೋಬೇಕು. ಯಾವ ಪೋಯಮ್ಗೆ? ಎ ಬೇಬೀಸ್ ಆಫ್ಟರ್ ಸ್ಲೀಪ್ ಅನ್ನೋ ಪೋಯಮ್ಗೆ. ಎ ಬೇಬೀಸ್ ಅಸ್ಲೀಪ್ ಆಫ್ಟರ್ ಪೇನ್ ಪೋಯಮ್ ವಾಸ್ ರಿಟನ್ ಬೈ D.H. Lawrence, David Herbert Lawrence. This poem was taken from Sun and Flower. ಎ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್ ಅನ್ನೋ ಪೋಯಮ್ನ ಬರೆದಿರೋದು D.H. Lawrence, ಡೇವಿಡ್ ಹಾರ್ಬರ್ಟ್ ಲಾರೆನ್ಸ್. ಈ ಪೋಯಮನ್ನು ಸನ್ ಆ್ಯಂಡ್ ಫ್ಲವರ್ ಅನ್ನೋ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಆತನ ಫೇಮಸ್ ವರ್ಕ್ಸ್ ಅಂದರೆ D.H. ಲಾರೆನ್ಸ್ ಬರೆದಿರುವಂಥ ಫೇಮಸ್ ಬುಕ್ಸ್ ಆರ್ ಸನ್ ಆ್ಯಂಡ್ ಫ್ಲವರ್, ಸನ್ಸ್ ಆ್ಯಂಡ್ ಲವರ್ಸ್, ದ ರೇನ್ಬೋ, ವುಮನ್ ಇನ್ ಲವ್, ಬರ್ಡ್ಸ್, ಬೀಡ್ಸ್ ಆ್ಯಂಡ್ ಫ್ಲವರ್ಸ್. ಸೊ ಅವನು ಬರೆದಿರೋಂಥ ಫೇಮಸ್ ಆಗಿರುವಂಥ ಬುಕ್ಗಳಿವು. ನೆಕ್ಸ್ಟ್ ಅವನ ಲಿಟ್ರಸಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ಅವನ ಬರವಣಿಗೆಗಳು ಯಾವ ರೀತಿ ಫೇಮಸ್ ಆಗಿವೆ. ಹಿ ವಾಸ್ ಫೇಮಸ್ ಇಂಗ್ಲಿಷ್ ರೈಟರ್. He wrote many novels, stories, poems, plays, essays. He shaped modern literature with his writings. His writings focus on the physical and practical aspects. ಇವನೊಬ್ಬ ಇಂಗ್ಲಿಷ್ ಫೇಮಸ್ ಆಗಿರುವಂಥ ಬರಹಗಾರ. ಬಹಳಷ್ಟು ಕಾದಂಬರಿಗಳನ್ನು, ಕಥೆಗಳನ್ನು, ಪದ್ಯಗಳನ್ನು, ನಾಟಕಗಳನ್ನು, ಪ್ರಬಂಧಗಳನ್ನು ಈತ ಬರೆದಿದ್ದಾನೆ. ಮಾಡರ್ನ್ ಲಿಟ್ರೇಚರಿ, ಆಧುನಿಕ ಸಾಹಿತ್ಯದ ಕಡೆಗೆ ಇವನು ಒಲವು ಹೆಚ್ಚಿತ್ತು. ಇವನ ಬರವಣಿಗೆಗಳು ಆಧುನಿಕ ಸಾಹಿತ್ಯದ ಕಡೆ ಹೆಚ್ಚಿವೆ. ಹಿಸ್ ರೈಟಿಂಗ್ಸ್ ಫೋಕಸ್ ಆನ್ ದಿ ಫಿಸಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಸದ್ಯಕ್ಕೆ ವಾಸ್ತವಿಕವಾಗಿರುವಂಥ ಸಂಗತಿಗಳನ್ನ ಕುರಿತು ಈತ ಹೆಚ್ಚಾಗಿ ಬರವಣಿಗೆಗಳನ್ನ ಬರೆದಿದ್ದಾನೆ. ಸೊ ಇದಿಷ್ಟು ಪೋಯೆಟ್ನ ಇಂಟ್ರೊಡಕ್ಷನ್ ನೀವು ಮಾಡಬೇಕಾಗತ್ತೆ 3 ಲೈನ್ನಲ್ಲಿ. ಇನ್ನು ಪೋಯಮ್ನ ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಏನೇನಿದೆ ಅನ್ನೋದನ್ನ ಬರಿಬೇಕಾಗುತ್ತೆ. ಸೊ ಸ್ಟೆಪ್ 2 ಏನು ಬರಿಬೇಕಂದ್ರೆ ಸ್ಮಾಲ್ ಬೇಸಿಕ್ ಇಂಟ್ರೊಡಕ್ಷನ್ ಮಾಡಬೇಕು. ಫಸ್ಟ್ ಪೋಯೆಟ್ಸ್ ಡಿಸ್ಕ್ರಿಪ್ಷನ್ ಆಫ್ ಪೇನ್. ಇನ್ ದಿಸ್ ಪೋಯಮ್ poet has described about the pain of his baby girl child. ತನ್ನ ಹೆಣ್ಣು ಮಗುವಿನ ನೋವಿನ ಬಗ್ಗೆ ಕವಿ ನಮಗೆ ತಿಳಿಸ್ತಾ ಇದ್ದಾನೆ. The pain is too strong to tolerate for baby girl, so child slept due to unbearable pain. ಮಗು ಆಗಿರುವಂಥ ನೋವನ್ನ ಸಹಿಸಲಾರ್ದನೆ ತಂದೆ ತೋಳಲಿನೇ ಮಲಗಿಬಿಟ್ಟಿದೆ. ಸೊ ಆ ನೋವು ಅಷ್ಟು ಅದಕ್ಕೆ ಕಷ್ಟವಾಗ್ತಾ ಇದೆ. ನೆಕ್ಸ್ಟ್ ಫಾದರ್ಸ್ ಸ್ಯಾಡ್ನೆಸ್ ಆ್ಯಂಡ್ ಲವ್. ದ poet is very sad after seeing such pain of his baby. ತನ್ನ ಮಗುವಿಗೆ ಆಗ್ತಿರುವಂಥ ಈ ಕಷ್ಟದ ಪೇನನ್ನು ನೋಡಿ ತಂದೆಗೆ ದುಃಖ ಆಗ್ತಾ ಇದೆ. He loves her so much. He calls her baby like a bee, overblamed by excess in its body, which causes heaviness and weariness. ಮಗುವನ್ನ ತಂದೆ ಒಂದು ಜೇನು ಹುಳುಗೆ ಹೋಲಿಸ್ತಾ ಇದ್ದಾನೆ. ಸೊ ಮಗು
ತನ್ನ ನೋವಿನಿಂದ ನರಳ್ತಾ ಇರೋದನ್ನ ನೋಡಿ ತಂದೆಗೆ ಹೆಚ್ಚು ಪೇನ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಟೆಂಡರ್ ಲವ್ ಅಂಡ್ ಡಿಸ್ಪೇರ್ ಟು ಹೆಲ್ಪ್. ದ ಪೋಯೆಟ್ ಹ್ಯಾಡ್ ಡಿಸ್ಕ್ರೈಬ್ ದ ಟೆಂಡರ್ ಲವ್ ಫಾರ್ ಬೇಬಿ. ಮಗು ತಂದೆ ತನ್ನ ಮಗುವಿನ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಡೂ ಎವ್ರಿಥಿಂಗ್ ಫಾರ್ ಡಿಲೋಬೇಟಿಂಗ್ ಫಾರ್ ದ ಚೈಲ್ಡ್. ಮಗುವಿಗೋಸ್ಕರ ಏನನ್ನಾದ್ರೂ ಮಾಡಲು ಸಿದ್ಧನಾಗಿದ್ದೇನೆ ಅನ್ನೋದನ್ನ ಇಲ್ಲಿ ತನ್ನ ಪೋಯಂ ಮೂಲಕ ಕವಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಇದಿಷ್ಟು ಮೂರು ಏನಂದ್ರೆ ಇಂಟ್ರೊಡಕ್ಷನ್. ಪೋಯಂ ಇರೋದು ಪೇನ್ ಬಗ್ಗೆ, ಪೋಯಂ ಇರೋದು ಫಾದರ್ಗೆ ಆಗ್ತಿರುವಂಥ ದುಃಖದ ಬಗ್ಗೆ, ಪೋಯಂ ಇರೋದು ಫಾದರ್ ತನ್ನ ಮಗುವಿಗೆ ತೋರಿಸುವಂಥ ಪ್ರೀತಿ ಮತ್ತು ಯಾವುದಾದ್ರೂ ಅಸಾಮಾನ್ಯ ತ್ಯಾಗಕ್ಕಾದ್ರೂ ತಾನು ಸಿದ್ಧನಿದ್ದೇನೆ ಅನ್ನೋದನ್ನ ತಿಳಿಸ್ತಾ ಇದೆ. ಸೊ ಇದು ಮೂರು ಬೇಸಿಕ್ ನೀವು ಫಸ್ಟ್ ಬರಿಬೇಕು. ಈಗ ಪೋಯಂ ಎಕ್ಸ್ಪ್ಲನೇಷನ್ ಬರಿಬೇಕು. 4 ಪಾಯಿಂಟ್ ಬರುತ್ತೆ ಎಕ್ಸ್ಪ್ಲನೇಷನ್ ಅಲ್ಲಿ. ಇವುಗಳನ್ನೇ ಕೀವರ್ಡ್ಸ್ ನೀವು ಬಳಸಬೇಕಾಗುತ್ತೆ. ದ ಪೋಯೆಟ್ ಸೇಸ್ ದ್ಯಾಟ್ ಹೀಸ್ ಲಿಟಲ್ ಬೇಬಿ ಈಸ್ ಕ್ಲಿಂಗಿಂಗ್ ಟು ಹಿಸ್ ಆರ್ಮ್ ಲೈಕ್ ಬಿ ಓವರ್ ಬ್ಲೇಮ್ಡ್ ಬೈ ಎಕ್ಸಸ್ ಆಫ್ ಜ್ಯೂಸ್ ಆಫ್ ಫ್ಲವರ್. ಕವಿಯ ಮಗಳು ಮಧುಮಕ್ಕಿಯ ಜೇನುಹುಳುವಿನ ಹಾಗೆ ಅಂಟಿಕೊಂಡಿರುವಂತೆ, ಹೇಗೆ ಜೇನುಹುಳ ಹೂವಿಗೆ ಅಂಟಿಕೊಂಡಿರುತ್ತೆ ಹಾಗೆ ಮಗು ತನ್ನ ತಂದೆಯ ಬಾಹುಗಳನ್ನ ಅಪ್ಪಿಕೊಂಡಿದೆ. The baby was slut and the numb, the brown hair of baby is brushed with tears and hanging against cheek. ಮಗು ಸುಸ್ತಾಗಿ ಮಂಕಾಗಿ ಮಲಗ್ಬಿಟ್ಟಿದೆ. ಅವಳ ಬೂದು ಬಣ್ಣದ ಕೂದಲು ಅವಳ ಕಣ್ಣೀರಿನಿಂದ ಹಸಿಯಾಗಿ ಮತ್ತು ಅವಳ ಗಲ್ಲದ ಮೇಲೆವು ಬಿದ್ದಿವೆ. ಇನ್ನು ಲೆಗ್ಸ್ ಬಗ್ಗೆ. Her soft white legs are hanging on father arm swinging as he walks. ಮಗುವಿನ ಬಿಳಿ ಕಾಲುಗಳು ತಂದೆಯ ಬಾವಿನಲ್ಲಿ ನೇತಾಡುತ್ತಿವೆ. ಅವನು ಹೇಗೆ ಚಲಿಸ್ತಾನೆ ಹಾಗೆ ಅವು ಜೋಲಾಡುತ್ತಿವೆ. ಬೇಬೀಸ್ ಇಂಪಾರ್ಟೆನ್ಸ್. The sleeping baby is as heavy in the life as she is in his arm. It means she is most important. He is not saying she is a burden. ಮಲಗಿರುವ ಮಗು ಅಪ್ಪನ ಕೈಯಲ್ಲಿ ಭಾರವಣಿಸ್ತಾ ಇದೆ. ಎಷ್ಟು ಭಾರ ಅನಿಸ್ತಾ ಇದೆ ಅಂದ್ರೆ ಅಷ್ಟೇ ಜೀವನದಲ್ಲಿನೂ ಅವಳು ಭಾರ ಅನಿಸ್ತಾ ಇದೆ. ಅದರ ಅರ್ಥ ಅವನಿಗೆ ಅಷ್ಟು ಜೀವನದಲ್ಲಿ ಮುಖ್ಯ. ಅವನು ತನ್ನ ಮಗುವನ್ನ ದೋಷಿಸ್ತಾ ಇರೋದಿಲ್ಲ, ಬದಲಾಗಿ ಅದಕ್ಕೆ ಆಗ್ತಿರೋ ಪೇನನ್ನ ಇವನು ಫೀಲ್ ಮಾಡ್ತಾ ಇದ್ದಾನೆ. ಸೊ ಇವು 4 ಪಾಯಿಂಟ್ ನೀವು ಪೋಯಮ್ ಎಕ್ಸ್ಪ್ಲನೇಷನ್ ಆಗಿ ಬರಿಬೇಕು. ಇನ್ನು ಕನ್ಕ್ಲೂಷನ್ ಅಲ್ಲಿ ಏನ್ ಬರ್ಬೇಕಂದ್ರೆ, ಇನ್ ದ ಫೈನಲ್ ಹಿ ಸೇಸ್ ಶಿ ಇಸ್ ನಾಟ್ ಹೆವಿ ಆಸ್ ಡಿಸ್ಕ್ರೈಬ್ಡ್ ಬಟ್ ಇನ್ ದ ಪ್ರೆಸೆಂಟ್ ಟೈಮ್ ಈಸ್ ಫೀಲಿಂಗ್ ಹೆವಿ ಬಿಕಾಸ್ ಶಿ ಈಸ್ ಸಫರಿಂಗ್ ಎ ಗ್ರೇಟ್ ಪೇನ್ ಲೈಕ್ ಎ ಬಿ ಓವರ್ ಬ್ಲೇಮ್ಡ್ ಡ್ರೆಂಚ್ಡ್ ಅಂಡ್ ಡ್ರೌನಿಂಗ್ ವಿತ್ ಜ್ಯೂಸ್ ಆಫ್ ಎ ಫ್ಲವರ್. ಕೊನೆಯಲ್ಲಿ ಕವಿ ಅಂದ್ರೆ ಅಪ್ಪ ಹೇಳ್ತಾನೆ, ಅವನ ಮಗಳು ಅವನಿಗೆ ಭಾರವಲ್ಲ, ಅಂದ್ರೆ ವರ್ತಮಾನದಲ್ಲಿ ಅವಳು ಭಾರ ಎನಿಸ್ತಾ ಇದ್ದಾಳೆ, ಆದ್ರೆ ಅನಾರೋಗ್ಯಕ್ಕೆ ಈಡಾಗಿರೋದ್ರಿಂದ ಅನಿಸ್ತಾ ಇದ್ದಾಳೆ. ಹೂವಿನ ಮಕರಂದದ ಹಾಗೆ ಹೀರಿ ಸುಸ್ತಾಗಿರುವ ಜೇನಿನಂತೆ ಅವಳು ಕಾಣ್ತಾ ಇದ್ದಾಳೆ ಅವನಿಗೆ. ಸೊ ಇದಿಷ್ಟು ಪೋಯಂನ ಎಕ್ಸ್ಪ್ಲನೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನೀವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕಂದ್ರೆ, ಕವಿಯ ಮಗಳು ಮಧುಮಕ್ಕಿ ಜೇನು ಹುಳುವಿ ಹಾಗೆ ಹೂವಿಗೆ ಅಂಟಿಕೊಂಡಿರುವ ಹಾಗೆ ಅಪ್ಪನ ಬಾಹುಗಳನ್ನು ಅಂಟಿಕೊಂಡಿದ್ದಾಳೆ. ಮಗು ಸುಸ್ತಾಗಿ ಮಂಕಾಗಿ ಮತ್ತು ಮಗುವಿನ ಬೂದು ಬಣ್ಣದ ಕೂದಲು ಅವಳ ಕಣ್ಣೀರಿನಿಂದ ಹಸಿಯಾಗಿ ಅವಳ ಗಲ್ಲದ ಮೇಲೆ ಬಿದ್ದಿದೆ. ಮಗುವಿನ ಬಿಳಿ ಕಾಲುಗಳು ತಂದೆಯ ಬಾಹುವಿನಲ್ಲಿ ನೇತಾಡುತ್ತಿದೆ. ತಂದೆ ಚಲಿಸಿದಂತೆ ಅವು ಜೋಲಾಡ್ತಾ ಇದ್ದಾವೆ. ಮಲಗಿರುವ ಮಗು ಅಪ್ಪನ ಕೈಯಲ್ಲಿ ಭಾರವಾನಿಸಿದ್ದಾಳೆ, ಅಷ್ಟೇ ಜೀವನದಲ್ಲಿಯೂ ಭಾರವಾಗಿದ್ದಾಳೆ. ಇದರ ಅರ್ಥ ಅವಳು ಅಷ್ಟು ಅವನ ಜೀವನದಲ್ಲಿ ಮುಖ್ಯವಾಗಿದ್ದಾಳೆ. ಕೊನೆಯಲ್ಲಿ ಕವಿ ಅಂದ್ರೆ ಅಪ್ಪನ ಹೇಳ್ತಾನೆ, ಅವನ ಮಗಳು ಅವನಿಗೆ ಭಾರವಲ್ಲ, ಆದರೆ ವರ್ತಮಾನದಲ್ಲಿ ಅವಳು ಭಾರ ಎನಿಸುತ್ತಿದ್ದಾಳೆ, ಏಕೆಂದರೆ ಅವಳು ಅನಾರೋಗ್ಯದಲ್ಲಿದ್ದಾಳೆ. ಹೂವಿನ ಮಕರಂದ ಹೀರಿ ಸುಸ್ತಾಗಿರುವ ಜೇನಿನ ಹುಡುವಂತೆ ಅವಳು ಕಾಣ್ತಾ ಇದ್ದಾಳೆ. ಸೊ ಇದಿಷ್ಟು ಏನಿದೆ ನಿಮ್ಮ ಪೋಯಂನ ಕನ್ನಡದ ವಿವರಣೆ. ನೀವು ಬರಿಬೇಕಾಗಿರುವಂತ 10 ಮಾರ್ಕ್ಸ್ನ ಆನ್ಸರ್ ಇದಿಷ್ಟು ಪಾಯಿಂಟ್ಸ್ ನೀವು ಬರಿಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ನ ಲಿಂಕ್ ನ ಹಾಕೊಟ್ಟಿರ್ತೀವಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಎಲ್ಲ ನಿಮ್ಮ KUD ಯೂನಿವರ್ಸಿಟಿಯ 7 ಸಬ್ಜೆಕ್ಟ್ ನ ಕ್ಲಾಸಸ್ಗಳು ನೀವು ಜಾಯ್ನ್ ಆಗ್ತೇನೆಂದ್ರೆ, ರೆಕಾರ್ಡೆಡ್ ಕ್ಲಾಸ್, ಆಡಿಯೋ ಕ್ಲಾಸ್, ವಿಡಿಯೋ ಕ್ಲಾಸ್ ನೀವು ನೋಡ್ತೇನೆಂದ್ರೆ ನೀವು ನಮ್ಮ ಆ್ಯಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆ್ಯಪ್ ನ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.